ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಎಗ್ ದಾಲ್ ತಡ್ಕ. ಇದು ನಾರ್ಮಲ್ ದಾಲ್ ತಡ್ಕ ಅಲ್ಲ, ವಿಭಿನ್ನವಾದ. ನೀವು ಎಷ್ಟೋ ದಾಲ್ ತಡ್ಕಗಳನ್ನ ಟೇಸ್ಟ್ ಮಾಡಿರ್ಬೋದು, ಟ್ರೈ ಮಾಡಿರ್ಬೋದು, ಬಟ್ ಇದು ಆ ಥರ ದಾಲ್ ತಡ್ಕ ಅಲ್ಲ, ಸ್ವಲ್ಪ ವಿಭಿನ್ನವಾದ, ಅದ್ಭುತವಾಗಿ ಟೇಸ್ಟ್ ಮಾಡುತ್ತೆ. ಇದರಲ್ಲಿ ಮೊಟ್ಟೆಯ ಒಂದು ಫ್ಲೇವರ್ ಅನ್ನ ಇನ್ಫ್ಯೂಸ್ ಮಾಡಿ ಈ ದಾಲ್ ತಡ್ಕನ ಇನ್ನ ರಿಚ್ ಮಾಡಿದೀವಿ. ಅದ್ಭುತವಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸ್ನೇಹಿತರೆ, ಈಗ ನೋಡಿ ಎಲ್ಲ ರೆಡಿ ಆಗಿದೆಯಲ್ಲ. ಸೊ ಈಗ ಇದು ಮಾಡ್ಲಿಕ್ಕೆ ನಾನು ಮೊದಲನೇದಾಗಿ ಏನ್ ಮಾಡ್ತೀನಿ, ಹೆಸರು ಕಾಳು ಮೂಂಗ್ ಅಂತ ಕರೀತಾರಲ್ಲ, ಈ ತರ ಹೋಲ್ ಮೂಂಗನ್ನ, ಒಳ್ಳೆ ಕ್ವಾಲಿಟಿಯ ಮೂಂಗನ್ನ ಚೆನ್ನಾಗಿ ಆರಿಸಿ ಇದನ್ನ ಚೆನ್ನಾಗಿ ಇರ್ತಕ್ಕಂಥ 1 ಕಪ್ನಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ. ಅದೇ ರೀತಿ ಅದರಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೇಳೆ. ಹೌದು, ಈ ದಾಲ್ಗೆ ನಾನು ಕಡಲೆ ಬೇಳೆನ ಯೂಸ್ ಮಾಡ್ತಿದ್ದೀನಿ. ಸೊ ಈ ವೇರಿಯೇಷನ್ ನೋಡಿ, ಇದನ್ನ ಸಹ ಅಷ್ಟೇ ಅರ್ಧ ಕಪ್ನ ನಾನು ಏನ್ ಮಾಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ 2 ಗಂಟೆಗಳ ಅಥವಾ 3 ಗಂಟೆಗಳ ಕಾಲ ಮಿನಿಮಮ್ ಅಂದ್ರೂ ಇದೆಲ್ಲ ನೆನಿಲಿಕ್ಕೆ ಬಿಡ್ಬೇಕಾಗುತ್ತೆ. ಈಗ ನೋಡಿ, ಸುಮಾರು 2 ರಿಂದ 3 ಗಂಟೆಗಳ ಕಾಲ ನೆನ ನಂತರ ಈ ಒಂದು ಹೆಸರು ಕಾಳು ಅಂತಕ್ಕಂಥದ್ದು ಏನಿದೆ ನೋಡಿ, ಸೈಜ್ ಅಲ್ಲಿ ಡಬಲ್ ಆಗ್ಬಿಟ್ಟಿದೆ, ಸ್ವಲ್ಪ ಸಾಫ್ಟ್ ಕೂಡ ಆಗಿರುತ್ತೆ. ಅದೇ ರೀತಿ ಈ ಕಡಲೆ ಬೇಳೆ ಸಹ ಅಷ್ಟೇ, ಸೈಜ್ ಅಲ್ಲಿ ಡಬಲ್ ಸಹ ಆಗಿದೆ, ಮತ್ತೆ ಸಾಫ್ಟ್ ಸಹ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ಇದೆಲ್ಲ ರೆಡಿ ಆಗಿದೆಯಲ್ಲ, ಸೊ ಇದನ್ನ ಪಕ್ಕಕ್ಕಿಡುವ. ಇಲ್ಲಿ ಈಗ ಇನ್ನೊಂದು ಪ್ರಿಪರೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬೌಲಲ್ಲಿ 3 ಮೊಟ್ಟೆನ ತಗೊಂಡು ಆ ಮೊಟ್ಟೆಗಳನ್ನೆಲ್ಲ ಹೊಡೆಯುತ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ವಿಸ್ಕ್ ಮಾಡೋಣ. ಪರ್ಫೆಕ್ಟ್ ಆಗಿ ವಿಸ್ಕ್ ಆಗಿದೆ, ಎಲ್ಲೂ ಸಹ ಏನೂ ಇಲ್ಲ. ಸೊ ಈಗ ಈ ವಿಸ್ಕ್ ಮಾಡಿರ್ತಕ್ಕಂಥ ಮೊಟ್ಟೆ ರೆಡಿ ಇದೆ, ಇದನ್ನ ಸಹ ಪಕ್ಕಕ್ಕಿಡುವ. ಇಲ್ಲಿ ನೋಡಿ, ಒಂದು ಕುಕ್ಕರ್ ಅನ್ನ ತಗೊಂಡಿದ್ದೀನಿ. ಈ ಕುಕ್ಕರ್ ಅಲ್ಲಿ ನಾವು ಆಲ್ರೆಡಿ ನೆನೆಸಿದ್ವಲ್ಲ, ಈ ಒಂದು ಕಾಳು ಹೆಸರು ಕಾಳನ್ನ ಹಾಕೊಳ್ಳುವ. ಹಾಗೆ ಇದರಲ್ಲಿಯೇ ಕಡಲೆ ಬೇಳೆಯನ್ನು ಸಹ ಹಾಕೊಳ್ತೇನೆ. ಸ್ವಲ್ಪ ಅರಿಶಿನ, ಜೀರಿಗೆ ಸ್ವಲ್ಪ, ಅರ್ಧ ಸ್ಪೂನ್ ಅಷ್ಟು, 1.5 ಕಪ್ನಷ್ಟು ಅಥವಾ 1.5 ಗ್ಲಾಸ್ನಷ್ಟು ನೀರು, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಮತ್ತೆ ಇದು ಒಂದು ಫ್ಲೇವರ್ ಕೊಡ್ಬೇಕಲ್ಲ, ಇದೆಲ್ಲ ಬ್ಲಂಟ್ ಇರುತ್ತೆ, ಸ್ವಲ್ಪ ಫ್ಲೇವರ್ ಮತ್ತೆ ಒಂದು ಘಮ ಕೊಡೋದಕ್ಕೆ 3-4 ಲವಂಗ. ಸೊ ಇದನ್ನ ಹಾಕ್ಬಿಟ್ಟು ಇದನ್ನೆಲ್ಲ ಚಂದ ಒಮ್ಮೆ ಮಿಕ್ಸ್ ಮಾಡ್ತೀನಿ. ಈಗ ಈ ನೀರೆಲ್ಲ ಸ್ವಲ್ಪ ಬಾಯ್ಲ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡುವ. ನೋಡಿ, ನೀರೆಲ್ಲ ಚಂದ ಕುದೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ನಾವು ಕುಕ್ಕರ್ನ ಲಿಡ್ ಅನ್ನ ಕುಕ್ ಮಾಡಿಬಿಟ್ಟು, ಸೊ ಇದನ್ನ 3 ವಿಜಿಲ್ ಆಗೋವರೆಗೂ, ಅಥವಾ ಈ ಬೇಳೆಗಳೆಲ್ಲ ಸಾಫ್ಟ್ ಆಗಿ ಕುಕ್ ಆಗಬೇಕು, ಅದು ತುಂಬಾ ಇಂಪಾರ್ಟೆಂಟ್, ಅಲ್ಲಿವರೆಗೂ ಕುಕ್ ಮಾಡುವ. ನೋಡಿ, ಈಗ ಈ ತರದ್ದು ಒಂದು ವಾಕ್ ಅನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ವಾಕ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಗಲ ಇರ್ತಕ್ಕಂಥ ಬಾಣಲೆಯನ್ನು ತಗೋಬಹುದು. ಸೊ ಇದರಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ. ಎಣ್ಣೆ ಚಂದ ಬಿಸಿ ಆಗ್ಲಿಕ್ಕೆ ಬಿಡ್ಬೇಕಾಗುತ್ತೆ. ನೋಡಿ, ಇದರಲ್ಲಿ ಸ್ವಲ್ಪ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿಯನ್ನ ಹಾಕೊಳ್ಳುವ. ಈಗ ಈ ಬೆಳ್ಳುಳ್ಳಿ ಅಂತಕ್ಕಂಥದ್ದು ಏನಿದೆ, ಸ್ವಲ್ಪ ಕ್ರಿಸ್ಪ್ ಆಗ್ಬೇಕು, ಅಲ್ಲಿವರೆಗೂ ಹುರಿಯುವ. ನೋಡ್ತಿದ್ರಲ್ಲ, ಈ ಬೆಳ್ಳುಳ್ಳಿ ಅಂತಕ್ಕಂಥದ್ದು ಇಷ್ಟು ಕ್ರಿಸ್ಪ್ ಆಗ್ಬೇಕು. ಸೊ ಈಗ ಎಷ್ಟಾಗುತ್ತೋ ಅಷ್ಟು ಆ ಬೆಳ್ಳುಳ್ಳಿಗಳನ್ನೆಲ್ಲ ತೆಗೆದು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ. ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಸೊ ಈಗ ಈ ಬಿಸಿ ಇರ್ತಕ್ಕಂಥ ಎಣ್ಣೆಯಲ್ಲಿ ಜೀರಿಗೆ, ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ, ಮತ್ತೆ ಹಸಿರು ಮೆಣಸಿನಕಾಯಿ 5 ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, ಮತ್ತೆ ಈರುಳ್ಳಿ ಕುಕ್ ಆಗ್ಲಿಕ್ಕೆ ಈಸಿ ಆಗ್ಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು. ಸೊ ಈಗ ಈ ಒಂದು ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ ಏನಿದೆ, ಇದು ಈರುಳ್ಳಿ ಅಂತಕ್ಕಂಥ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಚಂದ ಹುರಿಬೇಕಾಗುತ್ತೆ. ಈಗ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದರಲ್ಲಿ ಫ್ರೆಶ್ ಆಗಿ ಅರ್ದಿರ್ತಕ್ಕಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕಿ, ನೀವು ಪ್ಯಾಕೇಜಿಂಗ್ ಬರುತ್ತಲ್ಲ ಆ ತರದ್ದು ಯೂಸ್ ಮಾಡಕ್ ಹೋಗ್ಬಿಡಿ, ಟೇಸ್ಟ್ ಕೆಟ್ಟೋಗುತ್ತೆ. ಇದರಲ್ಲಿ ಟೊಮೆಟೊ, ಸಣ್ಣಗೆ ಹಚ್ಚಿರ್ತಕ್ಕಂಥ ಟೊಮೆಟೊನು ಸಹ ಹಾಕೊಳ್ತೇನೆ, ಮತ್ತೆ ಮಿಕ್ಕಿರ್ತಕ್ಕಂಥ ಸ್ವಲ್ಪ ಉಪ್ಪು. ಸೊ ಈಗ ಈ ಟೊಮೆಟೊ ಸಹ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಹುರಿಬೇಕು.
ಈಗ ನೋಡಿ ಒಂದು ಟೆಕ್ನಿಕ್ ನ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳ್ಕೊಟ್ಟಿದೆ. ಈ ಪ್ಯಾನ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿಬಿಟ್ಟು ಫ್ಲೇಮ್ ಅನ್ನ ಹೈ ಮಾಡಿಬಿಟ್ಟು ಆ ಎಣ್ಣೆ ಜೊತೆ ಬೆಂಕಿನ ರೀತಿ ಇನ್ಫ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಹೋಲ್ ಫ್ಲೇವರ್ ಡಿಶ್ ಏನಿರುತ್ತೆ ಆ ಹೋಲ್ ಡಿಶ್ಗೆ ಒಂದು ಸ್ಮೋಕಿ ಫ್ಲೇವರ್ ಅಂತಕ್ಕಂಥದ್ದು ಬರುತ್ತೆ. ಅದು ಸುಡುತ್ತಲ್ಲ, ಆ ಸುಟ್ಟಾಗ ಒಂದು ಸ್ಮೋಕಿ ಫ್ಲೇವರ್ ಬರುತ್ತೆ. ಇದು ಎಕ್ಸ್ಟ್ರಾ ಟ್ವಿಸ್ಟ್ ಅನ್ನೋದು ನಿಮ್ಗೆ ರೆಸಿಪಿ ಕೊಡುತ್ತೆ. ಸೊ ಈಗ ಇದರಲ್ಲಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಇದನ್ನೆಲ್ಲ ಹಾಕಿದ ನಂತರ ಇದನ್ನ ಲೋ ಫ್ಲೇಮ್ ಅಲ್ಲೇ ನಾವು ಇದು ತಳ ಹಿಡಿದಿರ ಮಿಕ್ಸ್ ಮಾಡ್ಬೇಕಾಗತ್ತೆ. ಈಗ ಇದರಲ್ಲಿ ಮೊಟ್ಟೆ ನಾವು ಬೀಟ್ ಮಾಡಿದ್ವಲ್ಲ, ಆ ವಿಸ್ಕ್ ಮಾಡಿರ್ತಕ್ಕಂಥ ಮೊಟ್ಟೆನ ಹಾಕ್ಬಿಟ್ಟು ಈ ಮೊಟ್ಟೆ ಎಲ್ಲ ಚೆನ್ನಾಗಿ ಸ್ಕ್ರಾಂಬಲ್ ಆಗೋ ತರ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ವಾ. ನೋಡಿ ಮೊಟ್ಟೆ ಎಲ್ಲ ಚಂದ ಸ್ಕ್ರಾಂಬಲ್ ಆಗಿ, ಅಂದ್ರೆ ಎಗ್ ಬುರ್ಜಿ ತರ ಆಗ್ಬೇಕು ಹೆಚ್ಚು ಕಮ್ಮಿ. ಸೊ ಇಷ್ಟ ಆದ್ರೆ ಪರ್ಫೆಕ್ಟ್ ಆಗಿ ಇದು ಆಗಿದೆ ಅಂದ್ಬಿಟ್ಟು ಅರ್ಥ. ನೋಡ್ತಿದ್ದೀರಲ್ಲ, ಈ ಒಂದು ಮೊಟ್ಟೆ ಅಂತಕ್ಕಂಥದ್ದು ಇಷ್ಟು ಮಾತ್ರ ಸ್ಕ್ರಾಂಬಲ್ ಆಗಿದೆ. ಸೊ ಇದು ಈಗ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಈಗ ನೋಡಿ ಈ ದಾಲ್ ಅಥವಾ ಏನ್ ಈ ಬೇಳೆಗಳಿಟ್ಟಿದ್ವಲ್ಲ, ಈ ಬೇಳೆ ಚಂದ ಕುಕ್ ಆಗಿದೆ, ಇದು ಸಾಫ್ಟ್ ಆಗಿ ಸಹ ಆಗಿದೆ. ಇಷ್ಟು ಮಾತ್ರ ಸಾಫ್ಟ್ ಆಗಿ ಆಗ್ಬೇಕು, ಈ ಲೆವೆಲ್ಗೆ ಬೇಯಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ಸೊ ಈಗ ಏನ್ ಮಾಡುವ, ಇದೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತಲ್ಲ, ಸೊ ಈ ಬೇಳೆ ಬೇಯಿಸಿರ್ತಕ್ಕಂಥ ಬೇಳೆ ಏನಿದೆ ಇದನ್ನೆಲ್ಲನೂ ಈ ಮೊಟ್ಟೆಯ ಮಿಶ್ರಣಕ್ಕೆ ನಾವು ಹಾಕೋಬೇಕಾಗತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ತಾನೆ. ಒಮ್ಮೆ ಇದನ್ನ ಚಂದ ಮಿಕ್ಸ್ ಮಾಡುವ. ಇದಕ್ಕೆ ಇನ್ನ ಸ್ವಲ್ಪ ನೀರು ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಲಿಕ್ಕೆ. ಸೊ ಇನ್ ಸ್ವಲ್ಪ ನೀರನ್ನ ಹಾಕೊಳ್ತೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ಇವಾಗ ಬೇಳೆ ಸಹ ಹಾಕಿದೀವಲ್ಲ, ಅದರ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದು ಸಹ. ಕಸ್ತೂರಿ ಮೇಥಿ 1-2 ಚಿಟಿಕೆ ಅಷ್ಟು. ಈಗ ಇದನ್ನೆಲ್ಲ ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡುವ. ಒಂದಕ್ಕೊಂದು ಚಂದ ಹೊಂದ್ಕೋಬೇಕು ಎಲ್ಲರೂ. ಇದಾದ ನಂತರ ನೋಡಿಪ್ಪ, ಎಲ್ಲ ಪರ್ಫೆಕ್ಟ್ ಆಗಿ ಒಂದು ಒಳ್ಳೆ ಘಮ ಬರ್ತಾ ಇದೆ. ಖಾರ, ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಸೀಸನಿಂಗ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿ ಸಹ ನನಗೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಫೈನಲ್ ಟಚಸ್ ಅಂತ ಹೇಳಿದ್ರೆ ಇದರಲ್ಲಿ 1-2 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ನಾನು ಹಾಕೊಳ್ತೇನೆ. ಮತ್ತೆ ನಾವು ಆಗ್ಲೇ ಏನ್ ಫ್ರೈ ಮಾಡಿ ತೆಗೆದಿಟ್ಟಿದ್ವಲ್ಲ ಈ ಒಂದು ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿಯನ್ನ ಹಾಕ್ಬಿಟ್ಟು ಕೊನೆಯದಾಗಿ ಮಿಕ್ಸ್ ಮಾಡಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಬ್ಯೂಟಿಫುಲ್ ಫ್ಲೇವರ್ ಕೊಡುತ್ತೆ. ನೀವು ಎಕ್ಸ್ಟ್ರಾ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ಬೇಕಂದ್ರೆ ನೀವು ಅದನ್ನು ಸಹ ಮಾಡ್ಬೋದು. ಬಟ್ ಈ ತರ ಒಂದು ಫ್ರೈಡ್ ಗಾರ್ಲಿಕ್ನ ಹಾಕ್ಬಿಟ್ಟು ಈ ಒಂದು ಡಿಶ್ನ ರೆಡಿ ಮಾಡಿ, ಅಲ್ಟಿಮೇಟ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಸಿಂಪಲ್ ಸಹ ಮಾಡೋದು. ಈ ಒಂದು ದಾಲಿಂದ ಒಂದು ರಿಚ್ನೆಸ್ ಒಂದ್ ಕಡೆ ಆದ್ರೆ, ಈ ಒಂದು ಮೊಟ್ಟೆಯ ಒಂದು ರಿಚ್ನೆಸ್ ಇನ್ನೊಂದು ಕಡೆ, ಇದು ಎರಡನ್ನು ಇನ್ಫ್ಯೂಸ್ ಮಾಡಿದಾಗ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡೆಲಿಷಿಯಸ್ ಟೇಸ್ಟಿ ಆಗಿರ್ತಕ್ಕಂಥ ಈ ಒಂದು ಎಗ್ ದಾಲ್ ತಡ್ಕ ಅಂತಕ್ಕಂಥದ್ದು ನಿಮಗೆ ರೆಡಿ ಆಗುತ್ತೆ. ಢಾಬಾಗಳ ಕಡೆ ಅಂತೂ ಹೈವೇಗಳಲ್ಲಿ ಢಾಬಾಗಳಲ್ಲಿ ಈ ಒಂದು ರೆಸಿಪಿ ತುಂಬಾನೇ ಫೇಮಸ್ಸು, ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ನೀವೇನಾದ್ರೂ ತಿಂದಿದ್ದೀರ ಅಂತ ಹೇಳಿದ್ರೆ ಅಪ್ ಟು 6 hours ವರೆಗೂ ನಿಮಗೆ ಹೊಟ್ಟೆ ಹಸಿವಾಗೋದಿಲ್ಲ, ಅದ್ರ ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೀನಿ. ಈ ಒಂದು ರೆಸಿಪಿನ ನೀವು ರೋಟಿ ಅಥವಾ ನಾನ್ ಜೊತೆನ ಟ್ರೈ ಮಾಡಿ, ಅದ್ಭುತವಾಗಿ ಟೇಸ್ಟ್ ಮಾಡುತ್ತೆ. ಸೊ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗೆ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.